ಏರುತಿಹುದು ಆರುತಿಹುದು ನೋಡು ನಮ್ಮ ಬಾವುಟ ಕೇಶವ ರೆಡ್ಡಿ ಹಂದ್ರಾಳ ಬರೆದಿರ್ತಕ್ಕಂಥ ಒಂದು ಫಸ್ಟ್ BCom ಫಸ್ಟ್ ಸೆಮಿಸ್ಟರ್ನ ಒಂದು ಪಾಠ. ಈ ಪಾಠದಲ್ಲಿ ಏನು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿರ್ತಕ್ಕಂತಹ ವಿಷಯಗಳನ್ನು ಯೋಚನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಹುಡುಗ ಯಾವ ರೀತಿ ನಾನು ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದರೆ ನಾನು ಕೂಡ ಯಾವ ರೀತಿ ವರ್ತಿಸ್ತಾ ಇದ್ದೆ, ಅಥವಾ ಆ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸುವ ಮೂಲಕವಾಗಿ ನಾನು ಯಾವ ರೀತಿಯ ಒಬ್ಬ ಸಾಧಕನಾಗಿ ಅಥವಾ ಒಬ್ಬ ಸಮಸ್ಯೆಗಳ ಪರಿಹಾರಕನಾಗಿ ನಾನು ಹೇಗೆ ಕಾಣ್ತೀನಿ ಅನ್ನೋದನ್ನು ಈ ಪಾಠ ನಮಗೆ ತೋರಿಸ್ತಾ ಹೋಗುತ್ತೆ. ಈ ಪಾಠದಲ್ಲಿ ಬರ್ತಾ ಇರ್ತಕ್ಕಂಥ ನಾಯಕ ಅಥವಾ ಹುಡುಗ ಯಾರು ಅಂತ ಹೇಳಿದ್ರೆ ರಾಮ. ಈ ರಾಮ 7ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಒಬ್ಬ ಹುಡುಗ. ಸೊ ಒಂದಿನ ಏನಾಗುತ್ತೆ, ಜೋರಾಗಿ ಮಳೆ ಬರ್ತಾ ಇರುತ್ತೆ. ಮಳೆ ಬರಬೇಕಾದಾಗ ಇವನು ಮತ್ತು ಇವ್ರ ತಾಯಿ ಇವ್ರ ಅಕ್ಕ ಮಲ್ಕೊಂಡಿರ್ತಾರೆ. ಮಲ್ಕೊಂಡಿದ್ದಾಗ ನೀರು ತೊಟ್ಟಿಕೋ ಸೌಂಡ್ ಕೇಳ್ತಾ ಇರುತ್ತೆ. ಅದೇ ಟೈಮಲ್ಲಿ ಅವರಮ್ಮ ಕರೆದು ಕೇಳ್ತಾರೆ, ಏನು ಅಂತ ಹೇಳಿದ್ರೆ ಮೇಲ್ಗಡೆ ಜಂತಿಯಲ್ಲಿ ಏನಾದರೂ ನೀರೇನಾದರೂ ಸೋರ್ತಾ ಇರ್ಬೋದೇನೋ, ಮೇಲೆ ಹೋಗಿಬಿಟ್ಟು ನೀರು ನಿಂತಿದ್ರೆ ಅದನ್ನೆಲ್ಲ ಪರಕೆ ತೊಗೊಂಡು ಗುಡಿಸ್ಬಿಟ್ಟು ಬಾರಪ್ಪ ಅಂತ ಹೇಳಿ ರಾಮನನ್ನು ಕಳಿಸ್ತಾರೆ. ಕಳಿಸೋ ಟೈಮಲ್ಲಿ ಅವನು ಮಲಗಿದ್ದಾಗ ಈ ವರ್ಷ ಯೂನಿಫಾರ್ಮ್ ಹಾಕ್ಕೊಂಡು ಹೋದರೆ ನಾನು ಸ್ವಾತಂತ್ರ್ಯ ಭಾರತ ಸಂದರ್ಭದಲ್ಲಿ, ಅಂದರೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಬಿಡಿಸಿರ್ತಕ್ಕಂಥ ಭಾರತದ ಮ್ಯಾಪಿನ ಒಳಗಡೆ ನಾನು ಕೂಡ ಒಬ್ಬ ಹುಡುಗನಾಗಿ ನಿಂತ್ಕೊಳ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ತಾಯಿ ಈ ಮಾತನ್ನು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಯೋಚನೆ ಮಾಡ್ತಾ ಇರಬೇಕಾದಾಗ ಅವರಮ್ಮ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಅವನು ಬರ್ತಾನೆ. ಬಂದು ಏಣಿ ಹಾಕ್ಕೊಂಡು ಮೇಲೆ ಹತ್ಬಿಟ್ಟು ಪೊರಕೆ ತೆಗೆದುಕೊಂಡು ಮೇಲ್ಗಡೆ ಎಲ್ಲ ಜಂತಿ ಎಲ್ಲ ಸಾರಿಸ್ತಾನೆ. ಸಾರಿಸಿದ ಮೇಲೆ ನೀರೆಲ್ಲ ಕೆಳಗೆ ಹೋಗುತ್ತೆ. ಸೊ ಮೊದಲಾಗಿದ್ದಿದ್ರೆ ಅವರ ತಂದೆ ಈ ಕೆಲಸವನ್ನು ಮಾಡ್ತಾಯಿದ್ರು. ಇವಾಗ ತಂದೆ ಇಲ್ಲ. ಸೊ ಈ ಹುಡುಗನೇ ಆ ಕೆಲಸವನ್ನು ಮಾಡ್ತಾನೆ. ಮಾಡಿಬಿಟ್ಟು ಕೆಳಗೆ ಬಂದು ಮಲ್ಕೊಳ್ತಾನೆ. ಮಲ್ಕೊಂಡಿದ್ದಾಗ ಮತ್ತೆ ಅದೇ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಮಾಡಿ ಬಂದ ಮೇಲೆ ಅಮ್ಮನ ಹತ್ರ ಕೇಳಬೇಕು, ಈ ಸಲನಾದರೂ ಅಮ್ಮ ಯೂನಿಫಾರ್ಮ್ ಹೊಲಿಸ್ಕೊಡ್ತಾಳ ಅಂತ ಕೇಳಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಕೇಳಕ್ಕೆ ಹೋಗ್ತಾನೆ. ಅಮ್ಮ ಈ ಸಲ ನನಗೆ ಅಂತ ಹೇಳಿ ಮುಂದಕ್ಕೆ ಮಾತಾಡ್ತಾನೆ. ಅಷ್ಟೊತ್ತಿಗೆ ಏನಾದರೂ ದುಡ್ಡು ಗಿಡ್ಡು ಏನಾದರೂ ಬೇಕೇನ ಮಗ ಅಂತ ಅಂದ್ಬಿಟ್ಟು ತಾಯಿ ಕೇಳ್ತಾಳೆ. ದುಡ್ಡು ಗಿಡ್ಡು ಏನು ಬೇಡ, ಒಂದು 8 ಆಣೆ ಬೇಕಾಗ್ಬೋದು, ನನಗೆ ಈ ಸಲ ಯೂನಿಫಾರ್ಮ್ ಬೇಕು ಅಂತ ಹೇಳು ಕೇಳ್ತಾನೆ. ಅವನು ಕೇಳೋ ಅಷ್ಟೊತ್ತಿಗೆ ತನ್ನ ಬಾಯಲ್ಲಿ ಯೂನಿಫಾರ್ಮ್ ಅಂತ ಹೇಳಿ ತಾಯಿನ ಕೇಳಬೇಕು ಅಂತ ಹೇಳಿ ಬಾಯಲ್ಲಿ ಮಾತು ಬರೋ ಅಷ್ಟೊತ್ತಿಗೆ ಅವ್ರ ತಾಯಿ ಮತ್ತು ಅವ್ರ ಅಕ್ಕನ ಬಗ್ಗೆ ಯೋಚನೆ ಬರುತ್ತೆ. ಅವ್ರ ತಾಯಿ ಹರಿದೋಗಿರ್ತಕ್ಕಂಥ ಸೀರೆಯನ್ನು ಉಟ್ಕೊಂಡಿರ್ತಾಳೆ. ಅವ್ರ ಅಕ್ಕ ಹರಿದೋಗಿರ್ತಕ್ಕಂಥ ಜಾಕೆಟು ಈ ಥರದ್ದೆಲ್ಲವನ್ನು ಹಾಕ್ಕೊಂಡಿರ್ತಾಳೆ. ಅವೆಲ್ಲವನ್ನು ನೋಡಿಬಿಟ್ಟು ಹೆಂಗೆ ನಾನು ಯೂನಿಫಾರ್ಮ್ನ ಕೇಳಲಿ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅದಾದಮೇಲೆ ಸೊ ಇವರು ವರ್ಷಕ್ಕೆ ಒಂದು ಸಲ ಯುಗಾದಿ ಹಬ್ಬ ಬಂದಾಗ ಮಾತ್ರ ವರ್ಷಕ್ಕೆ 3 ಜೊತೆ ಬಟ್ಟೆಯನ್ನು ಹೊಲಿಸ್ಕೊಳ್ತಾರೆ. ಅದು ಬಿಟ್ಟರೆ ಇನ್ಯಾವ ಟೈಮಲ್ಲೂ ಕೂಡ ಹೊಲಿಸ್ಕೊಳ್ಳೋದಿಲ್ಲ. ಇವಾಗ ಆ ಶೆಟ್ರಂಗಡಿಯಲ್ಲಿ ಇವ್ರದ್ದು ಸಾಲ ಆಗಿರುತ್ತೆ. ಸಾಲ ತೀರಿಸಿದ್ರೆ ಅವ್ರು ಮತ್ತೆ ಸಾಲ ಕೊಡ್ತಾರೆ. ಸಾಲ ತೀರಿಸಲಿಲ್ಲ ಅಂತ ಹೇಳಿದ್ರೆ ಸಾಲ ಎಲ್ಲಿಂದ ಬರುತ್ತೆ, ಅಥವಾ ಮತ್ತೆ ಎಲ್ಲಿಂದ ಶೆಟ್ರು ಕೊಡ್ತಾರೆ ಅಂತ ಹೇಳಿ ಅವ್ರ ತಾಯಿ ಹೇಳ್ತಾಳೆ. ಅದಾದಮೇಲೆ ನೀನು ನೆಕ್ಸ್ಟ್ ವರ್ಷ ಹೈಸ್ಕೂಲ್ಗೆ ಹೋಗ್ತಿಲ್ಲಪ್ಪ, ಆವಾಗ ಬೇಕಾದರೆ ನಿನಗೆ ಯೂನಿಫಾರ್ಮನ್ನು ನಾನು ಹೊಲಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಹೇಳ್ತಾಳೆ. ಇದಿಷ್ಟಾದಮೇಲೆ ಅವನೇನು ಮಾಡ್ತಾನೆ, ಸುಮ್ಮನೆ ಆಗ್ತಾನೆ. ಇವನು 7ನೇ ತರಗತಿಯಲ್ಲಿ ಓದಬೇಕಾದಾಗ, ಇತಿಹಾಸ ಪಾಠವನ್ನು ಕೇಳಿಸ್ಕೊಳ್ಬೇಕಾದಾಗ, ಅದರಲ್ಲೂ ಮುಖ್ಯವಾಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಕ್ಲಾಸಲ್ಲಿ ಪಾಠ ಮಾಡಬೇಕಾದಾಗ ಭಗತ್ ಸಿಂಗ್ ಆಗಲಿ, ರಾಜ್ಗುರು ಆಗಲಿ, ಸುಖದೇವ್ ಆಗಲಿ ಮುಂತಾದ ಅವ್ರ ಬಗ್ಗೆ ಏನಾದರೂ ಪಾಠ ಮಾಡ್ತಾ ಇರಬೇಕಾದಾಗ ಅವನ ಮೈ ಪುಳಕಿತ ಆಗ್ತಾಯಿತ್ತು, ರೋಮಾಂಚನ ಆಗ್ತಾಯಿತ್ತು. ಅದ್ರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿ ಅವರು ದೇಶಕ್ಕೋಸ್ಕರ ಪ್ರಾಣತ್ಯಾಗವನ್ನು ಮಾಡಿದ್ದಾರಲ್ಲ ಅಂತಲೂ ಕೂಡ ಅವನಿಗೇನು ಮಾಡ್ತಾಯಿತ್ತು, ರಕ್ತ ಉಕ್ಕಿ ಅಂದರೆ ಬ್ರಿಟಿಷರ ವಿರುದ್ಧವಾಗಿ ನಾನು ಹೋರಾಡಬೇಕಿತ್ತು ಅಂಥೇಳಿ ಅವನ ರಕ್ತ ಏನಾಗ್ತಾಯಿತ್ತು, ಕುದೀತಾ ಇರೋ ಮಟ್ಟಕ್ಕೆ ಹೋಗ್ತಾಯಿತ್ತು. ಅದಾದಮೇಲೆ ಸುಭಾಷ್ ಚಂದ್ರ ಬೋಸ್ ಆಗಲಿ, ಗಾಂಧಿ ಆಗಲಿ, ತಿಲಕ್ ಆಗಲಿ ಮುಂತಾದವರ ಸಾಹಸವನ್ನು ಕೇಳಿ ಅವನೇನಾಗ್ತಾಯಿದ್ದ, ಅವನ ಮೈ ರೋಮಾಂಚನ ಆಗ್ತಾಯಿತ್ತು. ನಾನು ಕೂಡ ಆ ಸಂದರ್ಭದಲ್ಲಿ ಇದ್ದಿದ್ದರೆ ನಾನು ದೇಶಕ್ಕೋಸ್ಕರ ಏನಾದರೂ ಸಹಾಯ ಮಾಡ್ಬೋದಿತ್ತಲ್ವಾ ಅಂಥೇಳಿ ಅವನು ಯೋಚನೆ ಮಾಡ್ತಾನೆ. ಜೊತೆಗೆ ಈ ದನ ಮೇಯ್ಸೋಕ್ಕೆ, ಎಮ್ಮೆ ಮೇಯ್ಸೋಕ್ಕೆ, ಕುರಿ ಮೇಯ್ಸೋಕ್ಕೆ ಈ ಥರ ಏನಾದರೂ ಹೊರಗಡೆ ಹೋದಾಗ ಹುಡುಗರ ಜೊತೆ ಅಲ್ಲಿ ಹೋಗಿ ನಾಟಕಗಳನ್ನು ಕಟ್ತಾಯಿದ್ದ. ನಾಟಕಗಳನ್ನು ಕಟ್ಟಿದಾಗ ಸುಭಾಷ್ ಚಂದ್ರ ಬೋಸ್ ಆಗಲಿ, ಗಾಂಧಿ ಆಗಲಿ, ತಿಲಕ್ ಆಗಲಿ, ಅದಾದಮೇಲೆ ಸುಖದೇವ್ ಆಗಲಿ, ಭಗತ್ ಸಿಂಗ್ ಆಗಲಿ, ಇವ್ರ ಪಾತ್ರಗಳೇನಾದರೂ ಬಂತು ಅಂತ ಹೇಳಿದ್ರೆ ಆ ಪಾತ್ರಗಳನ್ನು ಇವನೇ ನಿರ್ವಹಣೆ ಮಾಡ್ತಾಯಿದ್ದ. ಅಂದರೆ ಮೇಯ್ನ್ ಪಾತ್ರಗಳನ್ನು ಇವನೇ ಮಾಡ್ತಾ ಹೋಗ್ತಿದ್ದ. ಅಂದರೆ ಆ ಮಟ್ಟಕ್ಕೆ ಆ ಪಾತ್ರಗಳನ್ನು ತನ್ನ ದ ಮೂಲಕವಾಗಿ ತೋರಿಸೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದ. ಹೋರಾಟದ ಸಂದರ್ಭದ ಕೆಲವು ವಿಚಾರಗಳಾಗಲಿ, ಕೆಲವು ಸನ್ನಿವೇಶಗಳಾಗಲಿ ಪದೇ ಅವನಿಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವನಿಗೆ ಕನಸುಗಳಾಗಿ ಬೀಳ್ತಾನೆ ಹೋಗ್ತಿತ್ತು. ಇದ್ರ ಮೂಲಕವಾಗಿಯೂ ಕೂಡ ತಾನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಆ ಸಂದರ್ಭದಲ್ಲಿ ಹುಟ್ಟಬೇಕಿತ್ತು ಅಂತಲೂ ಕೂಡ ಪದೇ ಅವನಿಗೆ ಅನ್ನಿಸ್ತಾ ಇತ್ತು. ಸೊ ಹೀಗಿರಬೇಕಾದಾಗ ರಾಮ ತನ್ನ ಮನೆಯ ಮೇಲಿರ್ತಕ್ಕಂಥ
ಹೀಗೆ ಮಣ್ಣನ್ನು ಹೊಡೆಸ್ಬಿಟ್ಟು ಬೇರೆ ಕಡೆಯಿಂದ ಮಣ್ಣನ್ನು ಹೊಡೆಸ್ಬಿಟ್ಟು ಸ್ಕೂಲ್ಗೆ ಹೊರಟಾಗ ಅಲ್ಲಿರ್ತಕ್ಕಂಥ ಹುಡುಗರು ಕೆಲವೊಂದಷ್ಟು ಜನ ಯೂನಿಫಾರ್ಮನ್ನು ಹೊಲ್ಸಕ್ಕೆ ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಜನ ಹಾಕ್ಕೊಂಡು ಸ್ಕೂಲಿಗೆ ಬಂದಿರತಕ್ಕಂಥದ್ದು. ಅದೆಲ್ಲವನ್ನು ನೋಡಿ ಇವನಿಗೆ ಒಂದು ಸ್ವಲ್ಪ ಮರುಕ ಆಗ್ತಾಯಿತ್ತು, ನಾನು ಈ ಸಲ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ ಅಂಥೇಳಿ. ಅದೇ ಸಂದರ್ಭದಲ್ಲಿ ಹರಿಜನ ಹುಡುಗರಿಗೋಸ್ಕರ ಫ್ರೀ ಯೂನಿಫಾರ್ಮ್ ಕೊಡೋ ಒಂದು ಸ್ಕೀಮ್ ಅಥವಾ ಯೋಜನೆ ಸ್ಕೂಲಲ್ಲಿ ಬಂತು. ಅದರಲ್ಲಿ ಎಲ್ಲರಿಗೂ ಕೂಡ ಅಂದರೆ ಯಾರು ಹರಿಜನರಾಗಿದ್ದರೂ ಅವರಿಗೆ ಯೂನಿಫಾರ್ಮನ್ನು ಕೊಡೋದಕ್ಕೆ ಮುಂದಾಗ್ತಾಯಿದ್ರು. ಆವಾಗ ನಾನು ಕೂಡ ಹೋಗಿ ಕೇಳಬೇಕು ಅಂತ ಹೇಳಿ ಹೋಗಿ ಕೇಳ್ತಾನೆ. ಅದಕ್ಕೆ ಹೆಡ್ ಮಾಸ್ಟರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀನೇನು ಎಸ್ಸಿನೇನೋ ಕೊಡಲು ಬಡ್ಡಿ ರಾಸ್ಕಲ್, ಅವರಿಗೆ ರಿಸರ್ವೇಷನ್ ಐತೆ, ನಿಂಗೇನಾಯ್ತೋ ಪುಟ್ಕೋಸಿ, ಹೋಗಿ ನಿಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ನೀನು ಹೊಲಿಸ್ಕೋ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಆದರೆ ಇನ್ನೂ ಒಂದು ಮಾತು ಅವ್ನು ಕೇಳ್ತಾನೆ, ಏನು ಸಬ್ ರಿಜಿಸ್ಟರ್ ಕದಿರಪ್ಪನ ಮಗನಿಗೂ ಪುಕ್ಕಟೆ ಯೂನಿಫಾರ್ಮ್ ಸಿಕ್ಕಿದೆ, ನಾಗರಾಜ ಬೋವಿಗೂ ಕೂಡ ಪುಕ್ಕಟೆ ಯೂನಿಫಾರ್ಮ್ ಸಿಕ್ಕಿದೆ. ಅವರಿಬ್ಬರು ಶ್ರೀಮಂತರು, ಅವ್ರ ಮನೇಲಿ ಟ್ರ್ಯಾಕ್ಟ್ರು ಎಲ್ಲ ಥರದವು ಇದ್ದಾವೆ, ಅವ್ರಿಗೆ ಮಾತ್ರ ಸಿಕ್ಕಿದೆ, ನನಗೆ ಅರ್ಧೋಗಿರ್ತಕ್ಕಂಥ ಯೂನಿಫಾರ್ಮ್ ತೋರಿಸಿದ್ರು ಕೂಡ ನನಗೆ ಕೊಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಸಲ ಕೋಪ ಆಗಿಬಿಡತ್ತೆ. ಸೊ ಇದ್ರ ಜೊತೆಗೆ ಏನಾದರೂ ಮಾಡಿ ಯೂನಿಫಾರ್ಮ್ ತಕ್ಕೊಂಡು ನಾನು ಹಾಕ್ಕೊಳ್ಳೇಬೇಕಲ್ಲ ಅಂಥೇಳಿ ಯೋಚನೆ ಮಾಡಿಕೊಂಡು ಬರ್ತಾನೆ. ಸೊ ಹೆಡ್ ಮಾಸ್ಟ್ರಿಗೆ ರಾಮನನ್ನು ಕಂಡ್ರೆ ಆಗ್ತಾನೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮಂಚವ್ವನ ಗಂಡ ಕಾಡಯ್ಯ ಸತ್ತೋದ ಮೇಲೆ ಪೂರ್ತಿ ಸಂಸಾರದ ಹೊರೆ ಅವಳ ಮೇಲೆ ಬೀಳುತ್ತೆ. ಸೊ ಆವಾಗ ಈ ಹೆಡ್ ಮಾಸ್ಟ್ರು ಬಂದ್ಬಿಟ್ಟು, ನಾನು ರಾಮನನ್ನು ನೋಡ್ಕೊಳ್ತೀನಿ, ನೀನು ನನಗೆ ಸ್ವಲ್ಪ ಸಹಕರಿಸಬೇಕು ಅಂತ ಹೇಳ್ತಾನೆ. ಆವಾಗ ಆ ವಿಚಾರ ಅವಳಿಗೆ ಗೊತ್ತಾಗತ್ತೆ, ಏನಕ್ಕೋಸ್ಕರ ಇವನು ನನ್ನ ಹತ್ರ ಬಂದೇನೆ ಅಂತ ಹೇಳ್ಬಿಟ್ಟು ಅವನನ್ನು ಅದರ ಆಹ್ವಾನವನ್ನು ತಿರಸ್ಕಾರ ಮಾಡಿಬಿಟ್ಟು, ನನ್ನ ಮಗ ಅಥವಾ ನನ್ನ ಮಗಳು ನಾನೇ ನೋಡ್ಕೊಳ್ತೀನಿ, ನಿಮ್ಮ ಅವಶ್ಯಕತೆ ಏನಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಬರ್ತಾಳೆ. ಅವಾಗಲಿಂದ ಹೆಡ್ ಮಾಸ್ಟ್ರಿಗೆ ರಾಮನನ್ನು ಕಂಡ್ರೆ ಒಂದು ರೀತಿಯಾಗಿರ್ತಕ್ಕಂತಹ ವಿರೋಧ ಇದ್ದೇ ಇತ್ತು. ಆಮೇಲೆ ರಾಮನಿಗೆ ಸ್ಕೂಲ್ ಫೀಸನ್ನು ಕಟ್ಟಬೇಕಿತ್ತು. ಅದಕ್ಕೆ ಮನೇಲಿರ್ತಕ್ಕಂಥ ಕೋಳಿಗಳನ್ನು ಸಾಕ್ತಾ ಇರ್ತಾಳೆ. ಆ ಸಾಕ್ತಾ ಇರ್ತಕ್ಕಂಥ ಕೋಳಿಗಳನ್ನು ಮಾರಿಬಿಟ್ಟು ರಾಮನ ಸ್ಕೂಲ್ ಫೀಸನ್ನು ಕಟ್ತಾಳೆ. ಇದಾದಮೇಲೆ ಊರಲ್ಲಿ ಈ ಹೆಡ್ ಮಾಸ್ಟರ್ ವಿರುದ್ಧವಾಗಿ ಮಾತಾಡೋಕ್ಕಾಗ್ತಾನೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾನೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಕಾರ ಸಂಪರ್ಕ ಇದೆ ಅನ್ನೋದಕ್ಕೋಸ್ಕರ ಯಾರೂ ಕೂಡ ಅವನನ್ನು ವಿರೋಧ ಮಾಡ್ತಾ ಇರಲಿಲ್ಲ. ಇದಾದ ನಂತರ ಒಂದು ವಾರ ಟೈಮ್ ಇದ್ದಿದ್ದಾಗಲೇ ದಿನ ಕಳೆದು ಇನ್ನೇನು ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ನಾಳೆ ನಾನು ನಿಂತ್ಕೊಳ್ಳೋಕ್ಕಾಗಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಮನೆಗೆ ಬೇಕಾಗಿರ್ತಕ್ಕಂಥ ಸೌದೆಗಳನ್ನು ತರಬೇಕು ಅಂತ ಹೇಳಿ ಜಯಮಂಗಲಿ ನದಿ ಹತ್ರ ಹೋಗ್ತಾ ಇರ್ತಾನೆ. ಅಲ್ಲಿ ಅಗಸರ ಮುದ್ದಣ್ಣ ಏನು ಮಾಡ್ತಿರ್ತಾನೆ ಅಂತ ಹೇಳಿದ್ರೆ, ಬಟ್ಟೆಯನ್ನು ಹೋಗಿತಾ ಇರಬೇಕಾದಾಗ ಅಲ್ಲಿ ಒಂದು 3-4 ಜೊತೆ ಯೂನಿಫಾರ್ಮನ್ನು ಹಾಕಿರ್ತಾರೆ. ಅಂದರೆ ಬಟ್ಟೆ ಒಗೆದು ಹಾಕಿರ್ತಾನೆ. ಅದನ್ನು ನೋಡ್ತಾನೆ, ಈ ಯೂನಿಫಾರ್ಮ್ ಯಾರ್ದು ಅಂತ ಯೋಚನೆ ಮಾಡಬೇಕಾದಾಗ ಈ ಯೂನಿಫಾರ್ಮ್ ರಮೇಶಂದಲ್ವಾ ಅಂಥೇಳಿ ಗೊತ್ತಾಗುತ್ತೆ. ಸೊ ರಮೇಶಂದು 3 ಇದೆ, 3ರಲ್ಲಿ 1 ತೆಗೆದುಕೊಂಡೋದ್ರೂ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮುಗಿಸ್ಕೊಂಡು ನಾನು ತಂದು ಕೊಟ್ಬಿಟ್ರೆ ಅವ್ರಿಗೇನು ಯೋಚನೆ ಮಾಡಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ನಿಧಾನಕ್ಕೆ ಅಲ್ಲಿ ಒಂದು ಬಟ್ಟೆಯನ್ನು ಏನು ಮಾಡ್ತಾನೆ, ಎತ್ಕೊಂಡು ಸೌದೆ ತರಕ್ಕೆ ಹೋಗಿದ್ನಲ್ಲ, ಸೌದೆ ಒಳಗಡೆ ಇಟ್ಕೊಂಡು ಬಂದ್ಬಿಡ್ತಾನೆ. ಈ ಕಡೆ ಬಂದಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಆದಮೇಲೆ ಕೊಡ್ಬೋದಲ್ವ ಅಂಥೇಳಿ ತೆಗೆದುಕೊಂಬಂದಮೇಲೆ ಸರಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾನೆ. ಆಮೇಲೆ ನೈಟ್ ಟೈಮು ಸ್ವಲ್ಪ ಅದನ್ನು ಏಕೆಂದರೆ ಇನ್ನೂ ಆರಿರಲ್ಲ, ಸೊ ಅದನ್ನು ಒಂದು ಕಡೆ ಹೋಗಿ ಆರಾಕಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಬರ್ತಾನೆ. ಸೊ ಈ ರಮೇಶನ್ಗೂ ಮತ್ತು ಈ ರಾಮನ್ಗೂ ಕೂಡ ಆಗ್ತಾ ಇರೋದಿಲ್ಲ. ಯಾಕೆ ಆಗ್ತಾ ಇರೋದಿಲ್ಲ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಏನೇ ವಿಷಯಗಳನ್ನು ಕೇಳಿದ್ರು ಅಥವಾ ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಉತ್ತರ ಎಲ್ಲವನ್ನು ಕೂಡ ಯಾರು ಕೊಡ್ತಾ ಇದ್ದ ಅಂತ ಹೇಳಿದ್ರೆ ರಾಮ ಕೊಡ್ತಾ ಇದ್ದ. ರಾಮ ಕೊಟ್ಟಿದ್ಮೇಲೆ ಎಲ್ಲರಿಗೂ ಕೂಡ ಕಪಾಳಕ್ಕೆ ಕೊಡ್ಕೊಂಬರೋದೊಂದು ಪದ್ಧತಿ ರೀತಿ. ಸೊ ಆವಾಗ ಇವನೇನು ಮಾಡ್ತಿದ್ದ, ರಮೇಶನ್ಗೆ ಹೊಡಿತಾ ಇದ್ದ. ಸೊ ಆ ಒಂದು ಕೋಪದಿಂದ ಏನು ಮಾಡ್ತಾ ಇದ್ದ, ರಮೇಶ ಏನಾದರೂ ತಿಂಡಿ ಐಸ್ ಕ್ರೀಮ್ ಈ ಥರ ತಿಂತಾ ಇದ್ದರೆ ರಾಮನನ್ನು ಬಿಟ್ಟು ಎಲ್ಲ ಹುಡುಗರನ್ನು ಕರೆದ್ಬಿಟ್ಟು ಅವನಿಗೆ ಹಂಚ್ತಾ ಇದ್ದ. ಸೊ ಈ ರಾಮನಿಗೆ ಮಾತ್ರ ಕೊಡ್ತಾ ಇರಲಿಲ್ಲ. ಈ ರೀತಿ ದ್ವೇಷ ಅನ್ನೋದು ಕೂಡ ರಮೇಶ ಇವನ ಮೇಲೆ ಬೆಳೆಸ್ಕೊಂಡಿದ್ದ. ಸೊ ಬೆಳೆಸ್ಕೊಂಡಿರೋ ಸಂದರ್ಭದಲ್ಲಿ ಏನಾಗುತ್ತೆ, ಇವಾಗ ರಮೇಶಂದು ಒಂದು ಜೊತೆ ಬಟ್ಟೆ ಕಳೆದೋಗಿದೆ ಅಂತ ಹೇಳಿ ಊರಲ್ಲೆಲ್ಲರಿಗೂ ಕೂಡ ಗೊತ್ತಾಗತ್ತೆ. ಆದರೂ ಕೂಡ ಅವನ ಮನಸ್ಥಿತಿಯಲ್ಲಿ ನಾನು ಕದ್ದಿದ್ದು ಸರಿನಾ, ನಾನು ತಪ್ಪ, ಯಾಕೆಂದರೆ ಗಾಂಧಿ ತಾತ ಯಾವಾಗಲೂ ಕೂಡ ಸತ್ಯವನ್ನೇ ಹೇಳಬೇಕು, ಸತ್ಯದ ರೀತಿಯಲ್ಲೇ ನಡಿಬೇಕು ಅಂತ ಹೇಳಿರ್ತಕ್ಕಂಥ ಪಾಠ ಕೇಳಿರೋ ಸಂದರ್ಭದಲ್ಲೂ ಕೂಡ ನಾನು ಕಳ್ತನ ಮಾಡಿಬಿಟ್ಟಿದ್ದೀನಲ್ಲ, ಮಾಡಿರೋದ್ರಿಂದ ನನ್ನ ಮನಸ್ಸು ಏನು ಹೇಳ್ತಾ ಇದೆ ಅಂತ ಅವನ ಮನಸ್ಥಿತಿ ಏನಾಗಿದೆ, ಇಲ್ಲಿ ಗೊಂದಲಕ್ಕೆ ಬಿದ್ದುಬಿಟ್ಟಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾರನೇ ದಿನ 7 ಗಂಟೆಗೆ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ ಹತ್ರಕ್ಕೆ ಬರ್ತಾರೆ. ಊರಿನ ಗಣ್ಯರೆಲ್ಲರೂ ಕೂಡ ಸ್ಟೇಜ್ ಮೇಲೆ ನಿಂತ್ಕೊಳ್ತಾರೆ. ಸುಬ್ಬಣ್ಣ ಮೇಷ್ಟ್ರು ಯೂನಿಫಾರ್ಮ್ ಹಾಕ್ಕೊಂಬಂದಿರ್ತಕ್ಕಂಥ ಎಲ್ಲ ಹುಡುಗರನ್ನು ಧ್ವಜದ ಕಟ್ಟೆಯ ಮುಂದೆ ಮಾಡಿರ್ತಕ್ಕಂಥ ಭಾರತದ ಮ್ಯಾಪಿನಲ್ಲಿ ನಿಲ್ಲಿಸ್ತಾ ಹೋಗ್ತಾರೆ. ಸೊ ಆ ಸಾಲಲ್ಲಿ ಹಿಮಾಲಯದ ಜಾಗ ಎಲ್ಲಿ ಬರುತ್ತೆ ಅಂದರೆ ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ಈ ರಾಮನನ್ನು ನಿಲ್ಲಿಸಿರ್ತಾರೆ. ಅವನ ಎದುರುಗಡೆ ಕನ್ಯಾಕುಮಾರಿ ಆ ಪಾರ್ಟಲ್ಲಿ ರಮೇಶ ನಿಂತಿರ್ತಾನೆ. ಸೊ ನೋಡಿ ರಮೇಶ ರಾಮನನ್ನು ನೋಡ್ತಾನೆ, ಅವನು ತೊಟ್ಟಿರ್ತಕ್ಕಂಥ ಯೂನಿಫಾರ್ಮ್ ನಂದೇ.
ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಇವನು ನನ್ನ ಯೂನಿಫಾರ್ಮ್ ಕತ್ಕೊಂಬಂದಿಯೇನೆ ಸಾ ಅಂತ ಹೇಳಿಬಿಟ್ಟು ಹೆಡ್ ಮಾಸ್ಟ್ರಿಗೆ ಹೇಳ್ತಾನೆ. ಹೆಡ್ ಮಾಸ್ಟ್ರು, ಬಡ್ಡಿ ಮಗನೇ, ಸ್ವಾತಂತ್ರ್ಯ ದಿನವೇ ಕಳ್ತನ ಮಾಡಿದ್ದೀಯಾ, ಈ ಸ್ಕೂಲ್ಗೆ ಕೆಟ್ಟ ಹೆಸರು ತಂದುಬಿಟ್ಟೆ, ದೊಡ್ಡ ಮನಸ್ಸರು ಎದುರಿನಾಗೆ ಕಳ್ತನ ಮಾಡಬಾರ್ದು ಅಂತ ಗಾಂಧಿ ತಾತ ಹೇಳಿರಲಿಲ್ವಾ, ಹೋಗು ಮೊದಲು ಯೂನಿಫಾರ್ಮ್ ಬಿಚ್ಚಿ ತಂದುಕೊಡು ಎಂದು ಹಬ್ಬರಿಸಿದರು. ಯಾರೋ ಅವನು ಅನಿಷ್ಟ ಅಂಥೇಳಿ ಮೇಲ್ಗಡೆ ಕೂತಿರ್ತಕ್ಕಂಥ ಪ್ರೆಸಿಡೆಂಟ್ರು ಕೂಡ ಜೋರಾಗಿ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಹೊಡೆದು ಅವ್ನಿಗೇನು ಮಾಡ್ತಾರೆ, ಕಳ್ಬಡ್ಡಿ ಹೈದ ಕಳ್ಬಡ್ಡಿ ಹೈದಂಗೆ ಒಂದು ಒದಿರಿ ಅಂತ ಹೇಳಿ ಎಲ್ಲರೂ ಏನು ಮಾಡ್ತಾರೆ, ಹೊಡೆದು ಅವನನ್ನು ಬಟ್ಟೆ ಬಿಚ್ಚಿಸ್ಕೊಂಡು ಕಳಿಸ್ತಾರೆ. ಅವನು ಸ್ಕೂಲಿಂದ ಹೊರಗಡೆ ಬರ್ತಾ ಇರಬೇಕಾದಾಗ ಪ್ರಾರ್ಥನೆ ಗೀತೆ ಒಂದು ಆಗತ್ತೆ ಜೋರಾಗಿ. ಆರುತಿಹುದು ಹೇರುತಿಹುದು ನೋಡು ನಮ್ಮ ಬಾವುಟ, ತೋರುತಿಹುದು ಒಡೆದು ಒಡೆದು ಬಾನಿ ನಗಲ ಪಟಪಟ ಅಂತ ಹೇಳಿ ಹಾಡನ್ನು ಕೇಳಿಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬರೋ ಅಷ್ಟೊತ್ತಿಗೆ ಮಂಚವನಿಗೆ ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ. ಅವಳು ಕೂಡ ಉಗ್ರ ರೂಪವನ್ನು ತೆಗೆದುಕೊಂಬಿಟ್ಟು ಅವಳೇನು ಮಾಡ್ತಾಳೆ, ತನ್ನ ಮಗ ಸಿಕ್ತಂಗೆ ಹೆಂಗೆ ಬೇಕೋ ಹಂಗೆ ಚೆನ್ನಾಗಿ ಹೊಡೆದು ಬಿಡ್ತಾಳೆ. ಸೊ ಹೀಗೆ ಬಿಟ್ಬಿಟ್ರೆ ನನ್ನ ಮಗ ಬೇರೆ ಥರನೇ ಆಗ್ಬಿಡ್ಬೋದೇನೋ ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿ ನನ್ನ ಮಗನಿಗೆ ಒಂದು ಯೂನಿಫಾರ್ಮನ್ನು ಹೊಲಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಮಂಚವ ಹೇಳ್ತಾಳೆ, ಸರಿ ಅಪ್ಪ, ನಾನು ನಿನಗೆ ಒಂದು ಯೂನಿಫಾರ್ಮನ್ನು ಹೊಲಿಸ್ಕೊಡ್ತೀನಿ, ಏನು ಯೋಚನೆ ಮಾಡಬೇಡ, ಇಷ್ಟೆಲ್ಲ ನಾನು ನಿನಗೆ ಹೊಲಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಾಮನಿಗೆ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವನು ಕೂಡ ಸುಮ್ಮನೆ ಹಾಕ್ತಾನೆ. ಅದಾದಮೇಲೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಹೆಡ್ ಮಾಸ್ಟ್ರು ರಾತ್ರಿ ಟೈಮಲ್ಲಿ ಅವರಿಗೆ ಒಳ್ಳೆಯ ಸತ್ಕಾರ ಕೂಟವನ್ನು ಕೂಡ ಊಟವನ್ನೆಲ್ಲ ಮಾಡಿಸಿರ್ತಾರೆ. ಆ ಊಟವನ್ನೆಲ್ಲವನ್ನು ಕೂಡ ಮಾಡಿರ್ತಾರೆ. ಮಾಡಾದಮೇಲೆ ಎಲೆ ಅಡಿಕೆ ಹಾಕ್ಕೊಳ್ಬೇಕಾದಾಗ ಕೇಳ್ತಾನೆ, ಎಲ್ಲ ಸರಿ ಹೆಡ್ ಮೇಸ್ಟ್ರೆ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಸಂತೋಷವಾಗಿರಬೇಕು, 5 ಅಡಿ ಕೋಳಿ ಒಂದು ಸೆಟ್ ಆದರೆ ತುಂಬ ಸಂದಾಗಿರ್ತೈತೆ. ಅದಕ್ಕೆ ಹೆಡ್ ಮಾಸ್ಟರ್ ಹೇಳ್ತಾನೆ, ಅದು ಕೂಡ ರೆಡಿಯಾಗಿದೆ ಮೇಸ್ಟ್ರೆ, ರೆಡಿಯಾಗಿದೆ ಪ್ರೆಸಿಡೆಂಟ್ರೆ ಅಂತ ಹೇಳಿಬಿಟ್ಟು ಬರ್ತಾನೆ. ನಿಮ್ಮ ನಸೀಬು ಅನ್ನೋದು ಕೂಡ ತುಂಬ ಚೆನ್ನಾಗಿದೆ, ಇವತ್ತು ಒಳ್ಳೆಯ ಮಲೆ ನಿಮಗೆ ಸಿಗ್ತದೆ, ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ರಾಮ ಈ ಕಡೆ ರಾತ್ರಿ ಟೈಮಲ್ಲಿ ಮಲಗಿರ್ತಾನೆ, ಅವನಿಗೆ ನಿದ್ದೆ ಬರ್ತಾ ಇಲ್ಲ. ಸೊ ಧ್ವಜಾರೋಹಣ ಕೂಡ ಆಯಿತು, ಅದು ನಾನು ನೋಡೋಕ್ಕಾಗಲಿಲ್ಲ. ಸೊ ನಾನೊಬ್ಬನಾದರೂ ಹೋಗಿ ಆ ಧ್ವಜಾರೋಹಣ ಆಗಿರೋದನ್ನಾದರೂ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಸ್ಕೂಲ್ ಕಡೆಗೆ ಬರ್ತಾನೆ. ಸ್ಕೂಲ್ ಕಡೆಗೆ ಬರ್ತಾ ಇರ್ತಾನೆ, ಧ್ವಜದ ಕಟ್ಟೆ ಹತ್ರಕ್ಕೆ ಬರ್ತಾ ಇರ್ತಾನೆ. ಏನೋ ಒಂದು ರೀತಿಯಾಗಿರ್ತಕ್ಕಂಥ ಸ್ಕೂಲಿಂದ ಒಳಗಡೆಯಿಂದ ಒಂದು ಸೌಂಡ್ ಬರ್ತಾ ಇರುತ್ತೆ, ಏನೋ ಅನಾಥವಾಗಿ ಒಂದು ಸೌಂಡ್ ಬರ್ತಾ ಇರುತ್ತೆ, ಪಿಸು ಪಿಸು ಧ್ವನಿ ಅವೆಲ್ಲ ಬರ್ತಾ ಇರುತ್ತೆ. ಏನಿರ್ಬೋದು ಅಂತ ಹೇಳ್ಬಿಟ್ಟು ನೋಡ್ತಾನೆ, ಕೂಗಾಡೋ ಸೌಂಡು ಕೇಳಿಸ್ತಾ ಇರುತ್ತೆ. ಏನಿರ್ಬೋದು ಅಂತ ಹೇಳ್ಬಿಟ್ಟು ಸ್ಕೂಲ್ ಹಿಂದ್ಗಡೆಯಿಂದ ಬಂದು ಕಿಟಕಿ ತೆಗೆದು ನೋಡ್ತಾನೆ. ಅಲ್ಲಿ ಹೆಡ್ ಮಾಸ್ಟ್ರು ಮತ್ತು ಪ್ರೆಸಿಡೆಂಟ್ರು ಚೆಲುವಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳ ಮೇಲೆ ಬಲಾತ್ಕಾರವನ್ನು ಮಾಡಬೇಕು ಅಂತ ಹೇಳಿ ಅವಳ ಮೇಲೆ ಬೀಳ್ತಾ ಇರ್ತಾರೆ. ಸೊ ಇದೇ ಟೈಮಲ್ಲಿ ಅವನೇನು ಮಾಡ್ತಾನೆ, ಹೆಂಗಪ್ಪ ಇವ್ರನ್ನ ಬಿಡಿಸೋದು ಅಥವಾ ಹೆಂಗಪ್ಪ ರಕ್ಷಿಸೋದು ಅಂತ ಯೋಚನೆ ಮಾಡಿದಾಗ ಹಾಗೆ ಆ ಸ್ಕೂಲ್ ಹಿಂದ್ಗಡೆಯಿಂದ ಧ್ವಜದ ಕಟ್ಟೆ ಹತ್ರ ಬಂದ್ಬಿಟ್ಟು ಅವನ ಶಕ್ತಿ ಎಲ್ಲವನ್ನು ಬಿಟ್ಬಿಟ್ಟು ಆ ಧ್ವಜದಲ್ಲಿ ಹಾರಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಕಿರ್ತಕ್ಕಂಥ ಬೊಂಬನ್ನು ತನ್ನ ಶಕ್ತಿ ಮೀರಿ ಎಳೆದು ಕೀಳ್ತಾನೆ. ಕಿತ್ತ ಮೇಲೆ ಆ ಬೊಂಬನ್ನು ತೆಗೆದುಕೊಂಬರ್ತಾನೆ. ಅದು ಬೊಂಬನ್ನು ತೆಗೆದುಕೊಂಬಂದು ಕಿಟಕಿ ಮೂಲಕವಾಗಿ ಆ ಬೊಂಬನ್ನು ಹಾಕಿ ಹೆಡ್ ಮಾಸ್ಟ್ರು ಕಣ್ಣಿಗೆ ತಿವಿತಾನೆ ಜೋರಾಗಿ. ಅವನು ಯಾರು ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಿ ನೋಡ್ತಾನೆ. ರಾಮನನ್ನು ನೋಡ್ಬಿಟ್ಟು ಅವ್ನು ತಪ್ಪಿಸ್ಕೋಬೇಕು ಅಂತ ಹೇಳಿ ಆ ರೂಮಿಂದ ಇನ್ನೊಂದು ರೂಮ್ಗೆ ಹೋಗಿಬಿಡ್ತಾರೆ. ಹೋಗಿದ ತಕ್ಷಣ ಚೆಲುವಿ ಏನು ಮಾಡ್ತಾಳೆ, ಆ ರೂಮಿನ ಬಾಗಿಲನ್ನು ತೆಗೆದುಕೊಂಡು ಹೊರಗಡೆ ಬರ್ತಾರೆ. ಅಷ್ಟೊತ್ತಿಗೆ ರಾಮ ಚೆಲುವಿ ಜೊತೆಗೆ ಸಿಗ್ತಾನೆ. ಸಿಕ್ಕಿದ ತಕ್ಷಣ, ರಾಮಣ್ಣ, ನೀ ದ್ಯಾವ್ರಂಗೆ ಬಂದು ನನ್ನನ್ನು ಕಾಪಾಡ್ದೆ ಕಣೋ ನೀನು ಅಂತ ಹೇಳಿಬಿಟ್ಟು ಚೆಲುವಿ ಹೇಳ್ತಾಳೆ. ನಾನು ಪುರವರದಲ್ಲಿ ನಮ್ಮ ಅಕ್ಕನ ಮನೇಲಿದ್ದೆ. ಇವರು ನಮ್ಮ ಅವ್ವಂಗೆ 50 ರೂಪಾಯಿ ತಿಂಗಳ ಸಂಬಳ ಬರೋ ಥರ ನಾನು ಹಾಗೆ ಮಾಡ್ತೀನಿ, ನೀನು ಬರಬೇಕು, ಪ್ರೆಸಿಡೆಂಟ್ರು ಬಂದಿರ್ತಾರೆ, ಅವ್ರ ಹತ್ರ ಬಂದು ಸೈನ್ ಹಾಕಿ ಹೋಗಬೇಕಾಗತ್ತೆ, ಅದಕ್ಕೆ ಬಾ ಅಂತ ಹೇಳಿ ಕರೆಸ್ಕೊಂಡಿದ್ರು. ಆದರೆ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಕಣಪ್ಪ ಅಂತ ಹೇಳಿಬಿಟ್ಟು ಚೆಲುವಿ ಹೇಳ್ತಾಳೆ. ಸರಿ ಅಂತ ಹೇಳಿಬಿಟ್ಟು ಮನೆ ಕಡೆಗೆ ಹೋಗೋಣ ಬಾ ಅಂತ ಹೇಳಿಬಿಟ್ಟು ಹೊರಡ್ತಾ ಇರಬೇಕಾದಾಗ ಅವನ ಮನಸ್ಸಿನಲ್ಲಿ ಸುಭಾಷ್ ಚಂದ್ರ ಬೋಸ್, ಗಾಂಧಿ, ಸಿಂಗ್, ತಿಲಕ್ ಇವರೆಲ್ಲರ ಕೂಡ ಯೋಚನೆ ಮಾಡ್ಕೊಂಡು ನಾನು ಕೂಡ ಆ ಥರ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದೀನಲ್ವಾ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಬರ್ತಾನೆ. ಅಂದರೆ ಒಬ್ಬ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಹುಡುಗ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಗಳನ್ನು ಆವಿರ್ಭವಿಸಿಕೊಂಡಿದ್ದ. ಸೊ ನಾವು ಕೂಡ ಏನು ಮಾಡ್ಬೋದು, ನಾವು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇಲ್ಲ ಅಂದಾಗಲೂ ಕೂಡ ಇವತ್ತಿನ ಸಂದರ್ಭದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅಥವಾ ದೇಶಕ್ಕೆ ಸಂಬಂಧಪಟ್ಟಿರೋದಾಗಲಿ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸಿದ್ರೆ ನಾವು ಈ ಸಂದರ್ಭದ ಸ್ವಾತಂತ್ರ್ಯ ಹೋರಾಟಗಾರರೇ ಆಗಿರ್ತೀವಿ. ಅಂದರೆ ಒಂದು ಸಮಸ್ಯೆಯನ್ನು ನಿವಾರಿಸಿರ್ತಕ್ಕಂಥ ಹೋರಾಟಗಾರರಾಗಿ ನಮ್ಮನ್ನು ನಾವು ಮುಂದಕ್ಕೆ ತರೋದಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಹೋರಾಟ ಮಾಡಲೇಬೇಕು ಅಂತಲ್ಲ, ನನ್ನಿಂದ ಏನೋ ಒಂದು ಸಮಸ್ಯೆಯನ್ನು ನಿವಾರಣೆ ಆಯಿತು ಅಂತ ಹೇಳಿದ್ರೆ ಈ ದೇಶಕ್ಕೋ ಈ ರಾಜ್ಯಕ್ಕೋ ಏನೋ ಒಂದು ಪರಿಹಾರ ಸಿಕ್ತಂಗೆ ಆಗಿರುತ್ತೆ. ನಾವು ಆ ಥರ ಯೋಚನೆ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಬೆಳಿಬೇಕೇ ಹೊರತು ನಾವು ನಮ್ಮಿಂದನೇ ಆಗಬೇಕು ಅಂತಲ್ಲ. ಅದು ಏನೋ ಒಂದಿರುತ್ತೆ, ಅದು ನಮ್ಮ ಕೈಲಿ ಆದಷ್ಟು ಪರಿಹಾರವನ್ನು ಕೊಡೋದಕ್ಕೆ ನಾವು ಸಾಧ್ಯ ಆಗಿರಬೇಕು ಅನ್ನೋದನ್ನು ಈ ಪಾಠದ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.